जय गुरुमंगल नमः पार्वतापते हर हर महादेव शंभो गुरुबसवलिंग महाप्रभु आदिशक्ति पादारविंद वेगति गोविंद ಎಲ್ಲ ಸಕಲ ಶರಣರು ಕೂಡ ಶರಣಾರ್ಥಿಗಳು. ಇಂದಿನ ದಿನ ಮಹಿಷಾಸುರನ ಮಂತ್ರಿ ಮತ್ತು ಸೇನಾಧಿಪತಿಗಳಾಗಿರ್ತಕ್ಕಂಥ ಚಕ್ಷುರ ಮತ್ತು ಬಿಡಾಲ ಎಂಬುವರು ಆ ದೇವಿಯ ಮೇಲೆ ಯುದ್ಧಕ್ಕೆ ಬಂದು ಹತರಾದರು ಎಂಬುದಕ್ಕೆ ಕಥೆಯನ್ನು ನಿಲ್ಲಿಸಿದ್ದು. ಮುಂದೆ ಮತ್ತು ಮತ್ತೊಬ್ಬ ರಸಿಲೋಮ ಅಂತಕ್ಕಂಥ ಮತ್ತೊಬ್ಬ ಸೈನ್ಯಾಧಿಪತಿ ದಂಡನೆತ್ತಿ ಆ ದೇವಿ ಮೇಲೆ ಯುದ್ಧಕ್ಕೆ ಯಾವ ರೀತಿಯಾಗಿ ಬರ್ತಾ ಇದ್ದಾನೆ. ಪರಾಕ್ರಮಿಯೂ ಆಗಿರ್ತಕ್ಕಂತಹ ರಸಿಲೋಮ ರಾಕ್ಷಸನು ಆ ರಣಭೂಮಿಯ ಸ್ಥಿತಿಯನ್ನು ನೋಡಿ ಬಹು ಸಿಟ್ಟುಳ್ಳವನಾಗ್ತಾನೆ. ನಮ್ಮ ಸೈನ್ಯವನ್ನೆಲ್ಲ ಈ ಜಗನ್ಮಾತೆ ಆಗಿರ್ತಕ್ಕಂಥ ಆದಿಶಕ್ತಿ ಒಬ್ಬ ಹೆಣ್ಣು ಬಲವನ್ನೆಲ್ಲವನ್ನು ನಾಶ ಮಾಡಿದನ್ನು ನೋಡಿ ಅವನಿಗೆ ಬಹಳ ಕೋಪ ಬಂದು ಇವಳನ್ನು ಕಡಿದು ತುಂಡು ಮಾಡಿದೆನು ಎಂಬುದಾಗಿ ಭಯಂಕರ ಬಿಲ್ಲಿಗೆ ಬಾಣವನ್ನು ಹೂಡಿ ಯಾವ ರೀತಿಯಾಗಿ ಬರ್ತಾ ಇದ್ದಾನೆ. ಬಯಲೊಡನೆ ಆ ದೇವಿಯನ್ನು ನುಗ್ಗುತ್ತಾ ಸಿಂಹದ ಪ್ರತಿಯೊಂದು ಕೂದಲುಗಳನ್ನು ಬಾಣದಿಂದ ಮುಚ್ಚಿ ಜಗತ್ತು ಕಾಣುವಂತೆ ಬಾಣಗಳನ್ನು ತುಂಬಿ ಕಪ್ಪಾದ ಕತ್ತಲೆಯು ಅಲ್ಲೆಲ್ಲದೂ ಕೂಡ ಆವರಿಸಿ ಮುಂದೆ ಏನಾಗ್ತಾ ಇದೆ. ಆ ಶೌನಕ ಮಹರ್ಷಿಗಳನ್ನ ಕುರಿತು ಹೇಳ್ತಾ ಇದ್ದಾರೆ. ಶೌನಕರೇ ಕೇಳಿರಿ, ಸಮುದ್ರದಲ್ಲಿ ಎದ್ದ ಕಿಚ್ಚಿನ ಮೇಲೆ ಬಹಳ ತುಂತುರು ಹನಿಗಳು ಬಿದ್ದ ತೆರದಲ್ಲಿ ಅವನ ಬಾಣಗಳು ನಾಶವಾಗ್ತಾ ಇದ್ದು ದೇವಿಯು ರಸಿಲೋಮನ ಬಾಣಗಳನ್ನ ಕಡಿದು ಕತ್ತರಿಸಿ ತುಂಡು ತುಂಡು ಮಾಡ್ತಾ ಇದ್ದು ಅವನ ಸಾರಥಿಯನ್ನ ಬಾಣಗಳಿಂದ ಮುಚ್ಚಿ ರಥ ಬಿಲ್ಲು ಕುದುರೆಗಳನ್ನ ಕಡಿದು ಅವನ ಬಲವನ್ನೆಲ್ಲವನ್ನು ನಾಶ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಬಿಲ್ಲು ರಥ ಸಹಿತವಾಗಿ ಆ ದೇವಿಯನ್ನ ಸುತ್ತ ಬಂದು ಮುತ್ತಿದರು. ಆ ಸೈನ್ಯವನ್ನ ದೇವಿಯು ಬಾಣಗಳಿಂದ ಮತ್ತೆ ರಥವನ್ನು ಕಡಿದಳು, ಮತ್ತೆ ಹೊಸ ರಥವನ್ನು ಹತ್ತಿದನು. ಈ ರೀತಿ ಲೆಕ್ಕದಲ್ಲಿ 50 ರಥಗಳನ್ನ ದೇವಿಯು ರಸಿಲೋಮನ ರಥಗಳನ್ನು ನಾಶ ಮಾಡಿದಾಗ್ಯೂ ಮತ್ತೆ ಬೇರೊಂದು ರಥವನ್ನು ಏರಿ ಮತ್ತೆ ಮತ್ತೆ ಬರ್ತಾ ಇರ್ತಕ್ಕಂಥದ್ದನ್ನ ಕಾಣ್ತಾ ಇದ್ರು. ಸ್ತ್ರೀಯಲ್ಲ ನೀವಲು ಬಯ್ಯ ಉಳ್ಳವಳ ಜಗದಲ್ಲಿ
ಒಬ್ಬ ರಾಕ್ಷಸ ಹೇಳ್ತಾ ಇದ್ದಾನೆ, ಸ್ತ್ರೀಯರು ನೀ ಸ್ತ್ರೀಯಲ್ಲ, ನೀನು ಬಹು ಶೂರಳು, ಶೂರಳಾಗಿರ್ತಕ್ಕಂಥವಳು. ಜಗತ್ತಿನ ಸ್ತ್ರೀಯರಿಗೆ ನಿನ್ನ ಹಾಗೆ ಸಾಮರ್ಥ್ಯವಿಲ್ಲ. ಇದು ಸುಳ್ಳಲ್ಲ. ಮೈಯಲ್ಲಿ ಶಕ್ತಿ ಇಲ್ಲದ ದೇವತೆಗಳು ನಿನ್ನನ್ನು ಮೆಲ್ಲನೆ ಕೊಲ್ಲಿಸಲಿಕ್ಕೆ ತಂದಿದ್ದಾರೆ. ಕೊಲ್ಲುವುದಿಲ್ಲ, ಬಿಡುತ್ತೇನೆ ನಿನ್ನನ್ನ, ಇಲ್ಲಿಂದ ಹೋಗಿ ಅಂತಕ್ಕಂಥ ಮಾತನ್ನ ಆ ಜಗನ್ಮಾತೆಯಾಗಿರ್ತಕ್ಕಂಥ ದೇವಿ ಹೇಳ್ತಾ ಇದ್ದಾನೆ. ಆ ದೇವಿಯು ರಸಿಲೋಮನಿಗೆ ಏನುವುದಾಗಿ ಪುನಃ ಹೇಳ್ತಾ ಇದ್ದಾರೆ. ಕೇಳು, ಭುವನದ ಸ್ತ್ರೀಯರಿಗೆ ಈ ಪರಾಕ್ರಮ ಇಲ್ಲ. ಇದು ನಿನ್ನ ನುಡಿಯು ಸತ್ಯವಾಗಿದೆ. ದೇವತೆಗಳು ಹಲವು ರೀತಿಯಿಂದ ಹಠವನ್ನು ಮಾಡಿ ನನ್ನನ್ನು ತಂದಿರುವರು. ನಿಮ್ಮನ್ನು ಕೊಲ್ಲಲಿಕ್ಕೆ ನಾನು ಉದ್ದೇಶವಾಗಿ ಬಂದಿರ್ತೇನೆ. ನಿನ್ನನ್ನು ಮತ್ತು ನಿಮ್ಮ ಮಹಿಷಾಸುರನ ಸೈನ್ಯವನ್ನು ಎಲ್ಲವನ್ನು ನಾಶ ಮಾಡುವ ತನಕ ನಾನು ಹೋಗುವುದಿಲ್ಲ ಎಂಬುದಾಗಿ ದೇವಿ ಅವರಿಗೆ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಅವನ ಬಿಲ್ಲು, ರಥ, ಸಾರಥಿ, ಕುದುರೆಗಳು ನಾಶ ಹೊಂದಿದವು. ನಿಶಾನೆಯು ಮುರಿಯಿತು. ಬಾಣಗಳು ಅವನ ಕಬ್ಬಿಣದ ಅಂಗಿಯನ್ನು ಹೊಡೆದು, ಅಂದರೆ ಅವನ ಶರೀರದಲ್ಲಿರ್ತಕ್ಕಂಥ ಕವಚವನ್ನು ಹೊಡೆದು ಅವನ ಶರೀರದಲ್ಲಿ ಚಿತ್ರವಾಗಿ ರಕ್ತವು ಹರಿಯಲು ಪ್ರಾರಂಭವಾಯಿತು. ಮತ್ತೆ ಆ ಸಿಟ್ಟಿನಿಂದ ಗದೆಯನ್ನು ಎತ್ತಿಕೊಂಡು ಆ ಆಶ್ಚರ್ಯವನ್ನು ಏನೆಂಬುದಾಗಿ ಹೇಳ್ತಾ ಇದ್ದಾರೆ. ಗದೆಯನ್ನ ಎತ್ತಿ ಆರ್ಭಟಗೊಂಡು ಆ ದೇವತೆಗಳು ಅವನ್ನ ನೋಡಿ ಬಹಳ ಭಯಭೀತರಾದರು. ಮತ್ತು ಪರ್ವತಗಳು ಚೂರಾಗಿ ಉದುರಿದವು, ಬಹು ಸಮುದ್ರಗಳು ಕಾಯ್ದವು. ಆಗ ಶಾಂಭವಿಯು ಸಿಡಿಲಿನಂತೆ ಬರುವ ಗದೆಯನ್ನ ಮಧ್ಯದಲ್ಲೇ ಮುರಿಯಲು ಸ್ವಲ್ಪ ನಕ್ಕು ಕೂಡಲೇ ಆ ಶೂಲವನ ಎತ್ತಿಕೊಂಡು ಯಾವ ರೀತಿಯಾಗಿ ಬರ್ತಾ ಇದ್ದಾನೆ. ಕೇಳು ಎಲೆ ಬಹು ಮೂಢ ಸ್ತ್ರೀದ ತಾಳಿದರೆ ನೀ ಗೆಲಿದೆ ಎಂದನು. ಮೇಲೆ ನಿನ್ನನು ಸುರರು ನೋಡಲಿ ದೃಷ್ಟಿ ಜದರದಲ್ಲಿ ಮೇಲೆ ಸ್ತ್ರೀ ಎಂದೆಂದು ಮನ್ನಿಸಿ ಬಾಳ ನಿನ್ನಾಟೋಪಜನುತ ಅಮರಾಳಿ ಬೆದರಲು ತಿಳಿದು ಶೂಲದಲ್ಲಿಟ್ಟರಸಿಲೋಮ ಏನು ತಿಳಿಯದ ಸ್ತ್ರೀಯರೇ, ಕೆಲವು ಮೂಢ ಸ್ತ್ರೀಯರೇ, ಈ ಶೂಲವನ್ನು ತಡೆದುಕೊಂಡರೆ ನನ್ನನ್ನು ನೀನು ಗೆಲ್ತೀಯ ಅಂತಕ್ಕಂಥ ನಂಬಿಕೆ ನನಗೆ ಬರ್ತದೆ ಎಂಬುದಾಗಿ ಮೇಲೆದ್ದು ಮೇಲೆ ಆ ದೇವತೆಗಳು ಏಕ ದೃಷ್ಟಿಯಿಂದ ನಿನ್ನನ್ನು ನೋಡಲಿ ಎಂಬುದಾಗಿ ಈ ಸ್ತ್ರೀ ಎಂಬುದಾಗಿ ನಾನು ಕ್ಷಮಿಸ್ತಾ ಇದ್ದೇನೆ. ನಿನ್ನ ಗರ್ವ ಬಹಳ ಇದೆ. ದೇವತೆಗಳು ನಡುಗುವಂತೆ ಗರ್ಜಿಸಿ ಶೂಲದಿಂದ ಹೊಡಿತಾ ಇದ್ದಾರೆ. ಅದನ್ನ ನೋಡಿ ತಾಯಿ ಏನಂತ ಇದ್ದಾರೆ. ಸರಳ
ಕಿಡಿಯನ್ನು ಉಗುಳುತ್ತಾ ಬಹು ಕಿಡಿಗಳನ್ನು ಸುರಿಸುತ್ತಾ ಬರ್ತಾ ಇರ್ತಕ್ಕಂಥದ್ದನ್ನ ದೇವಿಯು ನೋಡಿ ಬಾಣಗಳಿಂದ ಚೂರು ಚೂರಾಗುವಂತೆ ನುಚ್ಚು ನೂರಾಗುವಂತೆ ಆ ಬಾಣಗಳನ್ನು ಕತ್ತರಿಸಿ ಕಬ್ಬಿಣದ ಅಂಗಿಯನ್ನು ಹೊಡೆದು ಶರೀರದೊಳು ಆ ಬಾಣಗಳು ತುಂಬಿ ಕೂಡಲೇ ಶರೀರದ ಮೇಲೆ ಎಚ್ಚರವಿಲ್ಲದೆ ಮೂರ್ಛೆ ತಪ್ಪಿ ಆ ರಸಿಗೋಮ ಅಂತಕ್ಕಂಥವನು ನೆಲಕ್ಕೆ ಬಿದ್ದಿದ್ದಾನೆ. ಮತ್ತೆ ಎಡಬಲದಲ್ಲಿರುವ ಬಹುರಥಿಕರು, ಕುದುರೆಯ ಸವಾರಿ ಶೂರರಾಗಿರ್ತಕ್ಕಂಥ ಓಡಿಕಾರರು, ಆನೆಯ ಮಾವುತರು ಹೆಚ್ಚಾಗಿ ಆನೆಗಳನ್ನು ಆ ದೇವಿಯ ಮೇಲೆ ತಂದು ನೋಡಿದರು. ಶಿವನ ಕಣ್ಣಿನ ಅಗ್ನಿಯಂತೆ ಬಲವು ಬೇರೆ ಬೇರೆಯಾಗಿ ಮುತ್ತಲು ಶಾಂಭವಿಯು ಚಕ್ರವನ್ನು ತೆಗೆದುಕೊಂಡು ಮಹಾಬಲವನ್ನ ಒಂದೇ ಸಾರಿ ಯಾವ ರೀತಿಯಾಗಿ ಸಂಹಾರವನ್ನು ಮಾಡಿದ್ದಾಳೆ. ದೇವಿ ವಾಹನ ನಖದ ಗಾತಕ್ಕೆ ಕಾವಿಗಳು ಕಟ್ಟಿವರಲಿದವು ಭಯ ಸಾವುದಕ್ಕೆ ತೆರದಿಲ್ಲ ಪಟದಡಿವುದಕ್ಕೆ ತಡೆಯಿಲ್ಲ ಪಟದಡಿವುದಕ್ಕೆ ತಡೆಯಿಲ್ಲ ಜೀವ ಉಳಿದವರಿಲ್ಲ ಬರತೊಳುವ ಪಣ್ಣಿ ಪದದನು ಶೋಣಿತನ ಗೋವಿ ಹರಿದುದು ಹಲವು ನದಿ ನಾನಾಗಿ ಕೇಳೆಂದ ದೇವಿಯ ವಾಹನವಾಗಿರ್ತಕ್ಕಂತಹ ಸಿಂಹದ ಉಗುರಿನ ಗಾಯಕ್ಕೆ ಭಯಂಕರವಾಗಿರ್ತಕ್ಕಂಥ ಹಾನಿಗಳು ನಾಶವನ್ನು ಹೊಂದಿದ್ವು. ಕುದುರೆಗಳು ಬಡರುಗಳು ಸಾಯುವುದಕ್ಕೆ ಲೆಕ್ಕವಿರಲಿಲ್ಲ. ಚದುರಂಗ ಬಲವೆಲ್ಲವೂ ಕೂಡ ನಾಶವಾಗಿ ಹೋಯಿತು. ಅದನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಸಾಧ್ಯವಾದದ್ದು ಅಂತಕ್ಕಂಥ ರಕ್ತವು ಹಲವು ನದಿಗಳಾಗಿ ಹರಿತಕ್ಕಂಥದ್ದನ್ನು ನಾವು ಕಂಡೆವು ಎಂಬುದಾಗಿ ಶಿವನು ನಂದೀಶ್ವರಿಗೆ ಹೇಳ್ತಾ ಇದ್ದಾನೆ. ದೇವಿಗೆ ಕೇಳು ನುಡಿ ಇನ್ನೊಂದು ಪ್ರಾಪೆಯನುಳಿದೆಯಾದಡೆ ನೀನೇ ಪರದೈವ ನೀನೇ ಪರದೈವ ಎಂದೆನುತ ಮಹಾಶಕ್ತಿಯನ್ನು ಕೋ ಎಂದು ಹೋಗುತ್ತಲಿಟ್ಟ ನಗರ ಅಂದ ಹೇಳುವೆ ನೀನು ಮುಗಿಸಿದುದು ಮಹಾಶಕ್ತಿ ಮುಗಿಸಿದುದು ಮಹಾಶಕ್ತಿ. ಆ ರಸಿಲೋಮನು ಅರ್ಧ ಗಳಿಗೆ ಕಣ್ಣನ್ನ ಬಿಟ್ಟಿದ್ದಾನೆ. ಮೂರ್ಛೆ ಹೊಂದಿರ್ತಕ್ಕಂಥ ರಸಿಲೋಮ ಕಣ್ಣನ್ನ ಬಿಟ್ಟು ತೆರೆದು ದೇವಿಯೇ ಕೇಳು, ಇನ್ನೊಂದು ಸಾರಿ ನೀನು ಉಳಿದೆಯಾದರೆ ನೀನೇ ಶ್ರೇಷ್ಠ ದೇವತೆ ಎಂಬುದಾಗಿ ಬಲವಾದ ಭಕ್ತಿಯಿಂದ ಹೋ ಎಂಬುದಾಗಿ ಕೂಗುತ್ತಾ ಅದರ ರೀತಿಯನ್ನ ಹೇಳುವುದೇನಿಗೆ ಉರಿಯು ಹತ್ತುತ್ತಾ ಇತ್ತು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಮುಂದೆ ನೆಗೆದು ಕಿಡಿಸುವ ದುನಿಯ ನೀತಿಯ ತಗುಲಿದವು ನಿರ್ಜರರ ಪುರಗಳ ಭೂಮಿಗೆ ನಮಗೆ ಮುಚ್ಚಿದುದು ದಶದಿಕ್ಕನಾವರಿಸಿ ದಶದಿಕ್ಕನಾವರಿಸಿ ಮಗರಡಗಿ ತಮರರು ಬೆದರ್ದರು ನಗುತ್ತ ಪರದೇವತೆಯು ಶಕ್ತಿಯ ತೆಗೆದುಕೊಂಡಳು ತಾನೇ ಎಲ್ಲ ಕೇಳು ಶೌನಕನೇ ಕೇಳು ಶೌನಕನೇ. ಆ ಕಿಡಿಗಳು ಹಾರಿ ದೇವಗನ್ಯೆಯನ್ನು ಕೂಡಿದವು. ದೇವತೆಗಳ ಪಟ್ಟಣವನ್ನು ಮುಚ್ಚಿದವು. ಹೆಚ್ಚಾದ ಹೊಗೆಯು 10 ದಿಕ್ಕುಗಳನ್ನು ಆವರಿಸಿ ಸುತ್ತುವರಿದು ಕತ್ತಲೆಯು ಮುಸುಗಿತು. ರಾಕ್ಷಸರು ಹೆದರಿದರು. ಪರದೇವತೆಯು ನಗುತ್ತಾ ಆ ಶಕ್ತಿಯನ್ನು ಎಲ್ಲವನ್ನೂ ಕೂಡ ತಾನೇ ಯಾವ ರೀತಿಯಾಗಿ ತೆಗೆದುಕೊಂಡಿದ್ದಾಳೆ. ತಿರುಗಿ ಆ ಶಕುತಿಯಲ್ಲಿ ಅಸುರನ ಉರವ ನೋಡುತ್ತಲಿಟ್ಟಳವನನು ಹೊರೆದುದದು ತಟ್ಟುಗಿದು ದಾಕ್ಷಿಣ ತಿರುಗಿ ಶಾಂಭವಿಯ ತಿರುಗಿ ಶಾಂಭವಿಯ ಹೊರಳೊಳಗೆ ಪದ ಪದರು ಮುಂದಿನ ಸರಳುಲಾಡಿದುದು ರಸಿಗೋ ಹೊರಗಿದನು ಧರಣಿಯಲ್ಲಿ ಸಂತಸ ಬಿಟ್ಟರೈಸುರರು ಸಂತಸ ಬಿಟ್ಟರೈಸುರರು
ಭಕ್ತಿಯನ್ನು ತಿಳಿಸಿ ಆ ರಸಿಲುವ ಎದೆಯನ್ನು ನೋಡಿ ಆ ಜಗನ್ಮಾತೆಯಾಗಿರ್ತಕ್ಕಂಥ ದೇವಿಯು ಅವನ ದೇಹವನ್ನ ಕೊರೆದು ಆ ಪಾರಾಯಿತು. ಅಷ್ಟರಲ್ಲಿ ತಿರುಗಿ ಶಾಂಭವಿಯ ಕೊರಳಿನಲ್ಲಿ ಬಂದು ಆ ಮುತ್ತಿನ ಸರದಲ್ಲಿ ಪದಕದಲ್ಲಿ ಓಡಾಡ್ತಕ್ಕಂಥದ್ದನ್ನು ಕಂಡರು. ರಸಿಲುವ ಭೂಮಿಯಲ್ಲಿ ಮಲಗಿದರು. ಸುರರು ಆನಂದದಿಂದ ಆನಂದವನ್ನು ಕೊಡ್ತಕ್ಕಂಥದ್ದನ್ನು ನೋಡಿದರು. ಇಲ್ಲಿ ರಸಿಲೋಮ ಅಂದರೆ ಲೋಭ, ದ್ರವ್ಯದ ಮೇಲಿನ ಅತಿಯಾಗಿರ್ತಕ್ಕಂಥ ಅತಿಯಾಶೆಯ ಜೀವನವು ಲೋಭವೆನಿಸುವುದು. ದೊರೆಯದ ವಸ್ತುವಿನ ದೊರಕಿಸುವ ಇಚ್ಛೆಯು ಮತ್ತು ಮತ್ತೊಬ್ಬರ ದ್ರವ್ಯವನ್ನು ಅಪರಿಸಬೇಕೆಂಬ ಇಚ್ಛೆಯು ಲೋಭ ಎನಿಸುವುದು. ಆಶೆಯ ದುಃಖ, ನಿರಾಶೆಯ ಸುಖ. ಬಯಸುವುದೇ ದುಃಖವು, ಬಯಸದಿದ್ದೊಡೆ ಸುಖವದು. ಕಡುಲೋಭದಿಂದ ದುರ್ಗುಣ ಅನ್ಯವಿಲ್ಲ. ಜಾಣರು ಸಿರಿಯನ್ನ ನಂಬಬಾರದು. ಜ್ಞಾನವೇ ನಿಜವಾದ ಸಿರಿಯು, ಅದನ್ನೇ ಸಂಪಾದಿಸಿ ಸುಖ ಹೊಂದತಕ್ಕದ್ದೆಂಬುದಾಗಿ ಬೋಧಿಸಿ ಧನದ ಲೋಭವನ್ನು ಬಿಡಿಸ್ತಕ್ಕಂಥದ್ದೇ ಲೋಭ ಎನಿಸುವುದು. ಮತ್ತೆ ಒಡನೆ ಕಂಡುರು ದಕ್ರ ತುಳುಕಿದ ನಾಗ ಮಹಧನುಮ ಆಗ ಮಹಧನುಮ ಕಿಡಿಯನು ಕೊಡುತ್ತ ಕಂಗಳಲ್ಲಿ ಬಲದೊಡನೆ ನೋಕುತ ಶರವರುಷದಿ ಅಡಗಿಸಿದ ಶಾಂಭವಿಯ ಅಮರಾಸುರರು ಬೆರಗಾಗೆ ಅಮರಾಸುರರು ಬೆರಗಾಗೆ. ರಸಿಲೋಮನ ಬಲವು ಗಾಬರಿಯಿಂದ ಏನು ತಿಳಿಯದೆ ಸೇರಲು ನಾಶ ಹೊಂದಿತು. ಅದನ್ನ ರುದ್ರನು ನೋಡಿ ಕಂಡ ಕೂಡಲೇ ದೊಡ್ಡ ಬಿಲ್ಲನ್ನು ತೆಗೆದುಕೊಂಡು ಕಣ್ಣುಗಳಲ್ಲಿ ಗಿಳಿಯನ್ನು ಸುರಿಸುತ್ತಾ ಆ ಸೈನ್ಯವನ್ನು ಎತ್ತಿ ನುಗ್ಗುತ್ತಾ ಬಾಣ ಸಮೂಹದಿಂದ ದೇವತೆಗಳು ರಾಕ್ಷಸರು ಬೆರಗಾಗುವಂತೆ ಶಾಂಭವಿಯನ್ನು ಮುಚ್ಚಿದರು. ಮತ್ತೆ ಮುಚ್ಚಿದವು ಶರವರುಷ ದೇವಿಗೆ ಅಚ್ಚರಿಯ ನೀರೆಂಬೆಗಿರಿಗೆಯು ಮುಚ್ಚಿದ ಮಂಚಂತೆ ಮುತ್ತಲಿಗಾಗ ಮಹಾಲಕ್ಷ್ಮೀ ಮುತ್ತಲಿಗಾಗ ಮಹಾಲಕ್ಷ್ಮೀ ಮುಚ್ಚಿದಳು ಕಣೆಯಿಂದ ರಸುರನ ಮುಚ್ಚಿದಳು ಬರಸಿಡಿಲಿನಬ್ಬರ ಅಚ್ಚರಿಯ ತೆರನಂತೆ ತಾಗಿದವಾಗ ಮೇಘಾಸ್ತ್ರ ಪರ್ವತಕ್ಕೆ ಮುಚ್ಚಿದ ಮಂದಿನಂತೆ ಆ ದೇವಿಗೆ ಬಾಣದ ಮಳೆಗೆ ಬಂದು ಮುಚ್ಚಲು ಆಶ್ಚರ್ಯವನ್ನು ಹೇಳುವುದೇನಿದೆ. ಲಕ್ಷ್ಮಿಯು ಬಾಣಗಳನ್ನು ಕತ್ತರಿಸಿ ಆ ರುದ್ರನನ್ನ ಮುಚ್ಚುವಂತೆ ಭಯಂಕರವಾಗಿರ್ತಕ್ಕಂಥ ಸಿಡಿಲಿನ ಆರ್ಭಟದಂತಹ ಮೇಘಾಸ್ತ್ರಗಳನ್ನ ಅವನ ಮೇಲೆ ಬಿಡ್ತಾ ಇದ್ದಾರೆ. ಮತ್ತೇನಾಯ್ತು? ಪದಾಗೆ ಮುರಿದು ಸಾರಥಿ ಮುಡಿಯಲು ರುದ್ರನು ಆ ದೇವಿಗೆ ಬಲವಾಗಿರ್ತಕ್ಕಂತಹ ದೊಡ್ಡ ಭುಜಗಳ ಶೂರತನಕ್ಕೆ ಮನಸ್ಸಿನಲ್ಲಿ ಮೆಚ್ಚುತ್ತಾ ಈ ಸ್ತ್ರೀಗೆ ಎಷ್ಟು ಶೂರತನವಿರುವುದು ಎಂಬುದಾಗಿ ಬೆರಗಾಗುತ್ತಿದ್ದ. ಮತ್ತೆ ಬಂದು ಎಮ್ಮಯ ಸರಳ ಕಡಿದವರೆಂದಿಗಿಲ್ಲವೋ ಹರಿಹರರುತಾ ಅಂದು ಓಡಿಯೇ ಹೋದರ ಮರರು ಸೇವಕರುಗಳೈಸೆ ಇಂದಿರಚ್ಚರಿಯ ಮಗೆ ಈ ಅಮ್ಮಂತೆ ಬರಿದವರೆಂದಿಗಿಲ್ಲವೋ ಒಂದು ಮಾತಾಡಿಸಿ ನೋಡುವೆನೆಂದರು ರುದ್ರ ಎಂದರು ರುದ್ರ. ನಮ್ಮ ಒಂದು ಬಾಣವನ್ನು ಸಹ ಕಡಿದವರು ಯಾರೂ ಇಲ್ಲ. ಹರಿಹರ ಬ್ರಹ್ಮಾದಿಗಳಲ್ಲಿ ಯಾರೂ ಇಲ್ಲ. ದೇವತೆಗಳಂತೂ ಎಲ್ಲೋ ನಮ್ಮ ಪರಿಹಾರ ಸಹಿತ ಓಡಿ ಹೋದರು. ಈ ರೀತಿ ಸೋಲು ಎಂದಿಗೂ ಇರಲಿಲ್ಲ. ಇಂದು ಅಪಮಾನ ಆದ್ದು ಆಶ್ಚರ್ಯ. ಒಮ್ಮೆ ಈ ಸ್ತ್ರೀಯನ್ನು ಮಾತಾಡಿಸಿ ನೋಡುತ್ತೇನೆ ಎಂಬುದಾಗಿ ಯಾವ ರೀತಿಯಾಗಿ ಮಾತಾಡಿಸ್ತಾ ಇದ್ದಾನೆ. ಎಲ್ಲಿ ನೀನಾರು ನಿನ್ನ ಸ್ಥಳೆಯಲ್ಲಿ ಇರುವುದು ನಿನ್ನ ಹೆಸರೇ ಇಲ್ಲಿಗೆಯು ನೀನ್ಯಾಕೆ
ಕಾವಲೆಲ್ಲ ಯಾತಕ್ಕೆ ಕೊಂಡೆಯೋ ನಮಗೆಲ್ಲ ತಿಳಿ ಹೇಳೋದು ನೀನೆಂದೆಂದನು ರುದ್ರ ಎಂದನು ರುದ್ರ. ಸ್ತ್ರೀಯೇ, ನೀನು ಯಾರು? ನೀನು ಎಲ್ಲಿ ಇರುವೆ? ನಿನ್ನ ಹೆಸರೇನು? ಇಲ್ಲಿಗೆ ನೀನು ಏನು ಕಾರಣದಿಂದ ಬಂದಿರುವೆ? ದೇವತೆಗಳಿಗೆ ನೀನು ಸಂಬಂಧವೇನು? ನಮ್ಮ ಚದುರಲ್ಲಿ ಬಲವನ್ನು ಎಲ್ಲವನ್ನೂ ಕೂಡ ಯಾಕೆ ಸಂಹಾರ ಮಾಡಿದೆ? ಈ ಎಲ್ಲವನ್ನು ನನಗೆ ತಿಳಿಸಬೇಕು ಎಂಬುದಾಗಿ ಜಗನ್ಮಾತೆಯಾಗಿರ್ತಕ್ಕಂಥ ಆದಿಶಕ್ತಿಯಿಂದ ಆ ರುದ್ರ ಕೇಳ್ತಾ ಇದ್ದೇನೆ. ಕೇಳು ಕೇಳು ರುದ್ರ ಕೇಳಡೆ ಹೇಳಬೇಕಿಸುವುದೆಲ್ಲ ಎಮ್ಮಯ ಆಲಯವು ಬ್ರಹ್ಮಾಂಡ ನಿರ್ಗುಣ ಮಹಲಭೂಮಿ ನಾನು ಮಹಲಭೂಮಿ ನಾನು ನೀನು ಬ್ರಹ್ಮಾಂಡವೆಮ್ಮಯ ಲೀಲೆಯಲ್ಲಿ ತೋರುವವು ಲಯಿಸುವು ಕಾಲ ಕಾಲಾತೀತಳಾಗಿವೆ ಎಂಗಳ ದೇವಿ ಎಂಗಳ ದೇವಿ. ಈಗ ಆ ಋತುಗಳನ್ನು ಅಮ್ಮ ಚೆನ್ನಾಗಿ ಕೇಳಿದರೆ ಹೇಳಬೇಕಲ್ಲವೇ? ಈ ಬ್ರಹ್ಮಾಂಡವೆಲ್ಲವೂ ಕೂಡ ನನ್ನ ಮನೆ. ಗಣಾತೀತ ಮಹಾಲಕ್ಷ್ಮಿ ಎಂದು ನನ್ನ ಹೆಸರು. ಅನೇಕ ಬ್ರಹ್ಮಾಂಡಗಳನ್ನು ನನ್ನ ಲೀಲಾ ಮಾತ್ರದಿಂದ ತೋರುವುವು, ನನ್ನಲ್ಲಿಯೇ ಲಯಿಸುವವು, ಕಾಲಕ್ಕೂ ಯಮನಿಗೂ ಮೀರಿ ಇರುವೆವು ಎಂಬುದಾಗಿ ಆ ಜಗನ್ಮಾತೆ ಆಗಿರ್ತಕ್ಕಂಥ ಆದಿಶಕ್ತಿಯ ರುದ್ರನಿಗೆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತು ಇವತ್ತಿನ ಕಥೆಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ನಾಳೆ ಹೇಳ್ತಾ ಜೈ ಗುರು ಮಂಗಳ ನಮಃ ಪಾರ್ವತಿ ಹರ ಹರೇ. ಆದಿಶಕ್ತಿ ಪಾದಾರವಿಂದ ಗೋವಿಂದ. ಓಂ ನಮೋ